ಜ್ಯೋತಿ ಸಂಜೀವಿನಿ ಯೋಜನೆಯನ್ನು, ಹೊರಗುತ್ತಿಗೆ ನೌಕರರನ್ನು ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನು ನೌಕರರಿಗೆ ಎಸ್ಎಫ್ಸಿ ಅನುದಾನದಿಂದ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ನಮ್ಮ ಬೇಡಿಕೆಗಳು ಎಲ್ಲಿಯ ತನಕ ಹೋರಾಟ, ಪೌರ ನೌಕರರಿಗೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು, ನೌಕರರಿಗೆ ಎಸ್ಎಫ್ಸಿ ಅನುದಾನದಿಂದ ಎಲ್ಲಿ ತನಕ ಹೋರಾಟ, ಪೌರ ನೌಕರರಿಗೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು. ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ CITU ಈ ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾಳೆಯೂ ಕೂಡ ಈ ಹೋರಾಟ ನಡೀತಾ ಇರುವುದರಿಂದ ಕಾರ್ಮಿಕ ಸಂಘಟನೆಗಳ ಎಲ್ಲ ಮುಖಂಡರು ಇದರಲ್ಲಿ ಭಾಗವಹಿಸ್ತಾರೆ. ಈ ಹೋರಾಟ ಅತ್ಯಂತ ನ್ಯಾಯಯುತವಾದಂಥದ್ದು, ಸರ್ಕಾರ ಗಮನಿಸಬೇಕಾದಂಥ ಒಂದು ಹೋರಾಟ ಅಂತೇಳಿ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ. CITಯಲ್ಲೂ ಕೂಡ ಹೊರಗುತ್ತಿಗೆ ಕಾರ್ಮಿಕರ ಸಂಘಟನೆ ಇದೆ. ಅದು CIT ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ರಾಜ್ಯದಾದ್ಯಂತ. ನಾವು ಕೂಡ ಉಡುಪಿ ಜಿಲ್ಲೆಯಲ್ಲಿ ಇಂಥ ಒಂದು ಸಂಘಟನೆಯನ್ನ ಕಟ್ಟಬೇಕು ಅನ್ನುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆದರೆ ನೀವು ಕೂಡ ಈ ಒಂದು ಸಂಘಟನೆಯಲ್ಲಿ ನೀವು ಸ್ವತಂತ್ರ ಸಂಘಟನೆಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಇಂಥ ಹೋರಾಟಗಳು ಹೆಚ್ಚು ಹೆಚ್ಚು ನಡೆದಾಗ ಮಾತ್ರ ಸರ್ಕಾರಗಳು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾಕೆ ಹೊರಗುತ್ತಿಗೆ ಕಾರ್ಮಿಕರು ಇವತ್ತು ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಕೆಲಸಕ್ಕೆ ಭದ್ರತೆ ಇಲ್ಲ, ಕೆಲಸಕ್ಕೆ ಸರಿಯಾದಂಥ ಒಂದು ವೇತನ ಇಲ್ಲ, ಕೆಲಸಕ್ಕೆ ಸರಿಯಾದಂಥ ಒಂದು ಕುಟುಂಬವನ್ನು ನಡೆಸಲಿಕ್ಕೆ ಇವತ್ತು ಹೊರಗುತ್ತಿಗೆ ಕಾರ್ಮಿಕರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಸರ್ಕಾರದ ಪಾಲಿಸಿ ಏನಿದೆ ಅತ್ಯಂತವಾದಂಥ ಜನವಿರೋಧಿಯಾದಂಥ ಮತ್ತು ಪೌರ ಕಾರ್ಮಿಕ ವಿರೋಧಿಯಾದಂಥ ಒಂದು ಪಾಲಿಸಿ ಅಂತ ಹೇಳಲಿಕ್ಕೆ CIT ಬಯಸ್ತಾರೆ. ಇವತ್ತು ಪೌರ ಕಾರ್ಮಿಕರಿದ್ರೆ ಮಾತ್ರನೇ ಇಡೀ ನಗರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಜನಜೀವನವನ್ನ ಇವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಜನಜೀವನ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಪೌರ ಕಾರ್ಮಿಕರು ಇಲ್ಲ ಅಂತ ಹೇಳಿದ್ರೆ ನಮಗೆ ಊಹೆ ಮಾಡಲಿಕ್ಕೆ ಕೂಡ ಕಷ್ಟ. ಯಾಕಂತ ಹೇಳಿದ್ರೆ ಇವತ್ತೆಲ್ಲ ಕೆಲಸಗಳು ಕೂಡ ಬಹುಶಃ ಬೆಳಿಗ್ಗೆ 9:30-10 ಗಂಟೆ ಸ್ಟಾರ್ಟ್ ಆದ್ರೆ ಬಹುಶಃ ರಾತ್ರಿವರೆಗೂ ಕೂಡ ಜನರಿಗೋಸ್ಕರ ಕೆಲಸ ಮಾಡುವಂತ ಪುರಸಭೆಯ ಕಾರ್ಮಿಕರು ಅತ್ಯಂತ ಶ್ಲಾಘನೀಯವಾದ ಕೆಲಸವನ್ನ ಮಾಡ್ತಾರೆ. ಆ ಕೆಲಸಕ್ಕೆ ಸರಿಯಾದ ವೇತನ ಸಿಗೋದಿಲ್ಲ, ಕೆಲಸಕ್ಕೆ ಸರಿಯಾದ ಕುಟುಂಬಕ್ಕೆ ಭದ್ರತೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಕೂಡ ಇದನ್ನ ಮುಂದುವರಿಸಿ ಬಿಡಬಾರ್ದು. ಮುಂದುವರಿಸಿ ಬಿಟ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ಸರಿಯಾದ ಬೇಡಿಕೆಯನ್ನು ಈಡೇರಿಸ್ತಾ ಇದ್ರೆ ಜನರಿಗೆ ತೊಂದರೆ ಆಗುತ್ತೆ. ಜನರಿಗೆ ತೊಂದರೆ ಆದ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ಸರ್ಕಾರಕ್ಕೆ ತೊಂದರೆ ಆದ್ರೆ ಸರ್ಕಾರ ಒಂದು ಕ್ಷಣವೂ ಕೂಡ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವು CITಯು ನಾಳೆಯಿಂದ ಇವ್ರ ಜೊತೆಗೂಡ್ತೀವಿ, ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಈ ಒಂದು ಹೋರಾಟ ನಿಲ್ಲಿಸಬಾರ್ದು ಅಂತ ಮನವಿಯನ್ನ ಮಾಡಿಕೊಂಡು ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತ ನಾವು ನಿಮ್ಮ ಜೊತೆಗೆ ನಿಲ್ತೀವಿ, ಬೆಂಬಲಿಸ್ತೀವಿ. ಈ ಒಂದು ಹೋರಾಟ ನಿಮ್ಮ ಬೇಡಿಕೆ ಈಡೇರುವ ತನಕ ನಡೆಯಲಿ ಅಂತ ಹೇಳಿ ಆಶಿಸ್ತಾ ಅಂತ ಹೇಳಿ ಇವತ್ತು ಸಾಂಕೇತಿಕವಾಗಿ ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪಬೇಕಾದ್ರೆ ಮಾಧ್ಯಮ ಇದರತಹ ಪ್ರಮುಖವಾಗಿರ್ತದೆ. ಎಲ್ಲೋ ಒಂದು ಅಧಿಕಾರಿಗಳಿಗೆ ಮಾಧ್ಯಮ ಮಿತ್ರರಲ್ಲಿ ಅವರು ಹೇಳುವ ನಮ್ದು ಮಾತ್ರ ಇಲಾಖೆ ಈ ಒಂದು ಮುಷ್ಕರ ಇಲಾಖೆ ಇವತ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳು. ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಗಾಳಿ ಬರಲಿ, ಏನೇ ಇರಲಿ ಅವರ ಕಾರ್ಯ ನಿತ್ಯ ನಿರಂತರ. ಪೌರ ಸಿಬ್ಬಂದಿಯವರು ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸದೇ ಇದ್ದಿದ್ರೆ ಇವತ್ತು ಯಾರಿಗೂ ಕೂಡ ರಾಜ್ಯವನ್ನ ಆಳ್ಲಿಕ್ಕೆ ಸಾಧ್ಯ ಇಲ್ಲ, ದೇಶವನ್ನ ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಅವಮಾನಗಳಿರ್ಬೋದು, ಎಷ್ಟೇ ಕಷ್ಟಗಳಿರ್ಬೋದು, ಎಷ್ಟೇ ಮಾತುಗಳನ್ನ ಕೇಳಿಯೂ ಕೂಡ ಜನರಿಗೆ ತೊಂದರೆಯಾಗದ ರೀತಿಯಲ್ಲಿ ಒಂದು ಇಲಾಖೆ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಕೇವಲ ನಗರ ಸ್ಥಳೀಯ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ.
ಇವತ್ತು ರಾಜ್ಯದಾದ್ಯಂತ ನಾವು ನೋಡ್ಬೋದು ಎಷ್ಟೆಷ್ಟು ಜನಪ್ರತಿನಿಧಿಗಳು ಇವತ್ತು ನಗರ ಸ್ಥಳೀಯ ಸಂಸ್ಥೆಯವರು ಮುಷ್ಕರಕ್ಕೆ ಕೂತಿದ್ದಾರೆ ಅನ್ನೋ ವಿಷಯವನ್ನು ತಿಳಿದ ಕೂಡಲೇ ಗಂಟೆಗಳಲ್ಲಿ ಇವತ್ತು ಪೌರಾಡಳಿತ ಮಿನಿಸ್ಟರ್ ಹೋಗಿದ್ದಾರೆ, ಬೇರೆ ಬೇರೆ ಇಲಾಖೆಯ ಮುಖ್ಯಸ್ಥರು ಹೋಗಿದ್ದಾರೆ, ಜನಪ್ರತಿನಿಧಿಗಳು ಹೋಗಿದ್ದಾರೆ. ಕಾರಣ ಇಷ್ಟೇ, ಅವರು ಸಿಟಿಗೆ ಅನಿವಾರ್ಯ. ಜನಜೀವನ ಸುಖಮಯವಾಗಿ ಸಾಗಿಸಬೇಕಾದ್ರೆ, ಜನರು ಸ್ವಚ್ಛಂದವಾಗಿ ಸಿಟಿಯಲ್ಲಿ ಓಡಾಡಬೇಕಾದ್ರೆ ಅವರು ನಗರ ಸ್ಥಳೀಯ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಅತ್ಯಂತ ಪ್ರಮುಖ ಅನ್ನೋದನ್ನ ಅವರು ತಿಳ್ಕೊಂಡಿದ್ದಾರೆ. ನಮ್ಮ ಅವಶ್ಯಕತೆ ಏನಿದೆ, ನಮ್ಮ ಇಂಪಾರ್ಟೆನ್ಸ್ ಏನಿದೆ ಅದನ್ನ ಅವರಿಗೆ ಗೊತ್ತಿದೆ. ಸೊ ಇದೆಲ್ಲ ಮನವಿಗಳನ್ನ ಸರ್ಕಾರ ಪುರಸ್ಕರಿಸಬೇಕು. ನಮ್ಮದು ಸ್ವಾಯತ್ತ ಸಂಸ್ಥೆ ಅನ್ನೋದನ್ನ ತಾವು ಕೈ ಬಿಡಬೇಕು. ಸರ್ಕಾರಿ ನೌಕರರು ನಾವೆಲ್ಲರೂ ಕೂಡ ಒಂದೇ ಅನ್ನೋದನ್ನ ಸರ್ಕಾರ ಈ ಸಂದರ್ಭದಲ್ಲಿ ನಮ್ಮ ಮನವಿಯನ್ನ ಪುರಸ್ಕರಿಸಿ ನಮ್ಮೆಲ್ಲ ಹೋರಾಟಗಳಿಗೆ ಮನ್ನಣೆಯನ್ನ ನೀಡಬೇಕು. ನಮಗೆ ಕೂಡ ಒಂದು ಉತ್ತಮವಾದಂತಹ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಿಕ್ಕೆ ಸರ್ಕಾರ ಎಲ್ಲ ರೀತಿಯ ಸವಲತ್ತುಗಳನ್ನು ನೀಡಬೇಕು. ವೈದ್ಯಕೀಯ ಜ್ಯೋತಿ ಸಂಜೀವಿನಿ ಅಂತ ವೈದ್ಯಕೀಯ ವಿಮೆಗಳನ್ನ ನಮಗೂ ಕೂಡ ಮಾಡಿಸಬೇಕು. ನಮ್ಮ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವಂತಹ ಎಲ್ಲ ಹೊರಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಎಲ್ಲ ಇಲಾಖೆ ಜೊತೆ ನಮ್ದು ಇಲಾಖೆ ಒಂದು ಶ್ರೇಷ್ಠ ಇಲಾಖೆ ಅನ್ನೋದನ್ನ ಮರಿಬಾರದು. ನಾವು ಕೂಡ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳ ಜೀವನ ರೂಪಿಸುವಂತಹ ಒಂದು ಇಲಾಖೆ ಅನ್ನೋದನ್ನ ಸರ್ಕಾರ ತಿಳ್ಕೊಳ್ಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಪುರಸಭೆಗೆ ಸಂಬಂಧಪಟ್ಟ ಪೌರ ನೌಕರ ಬಂಧು ಭಗಿನಿಯರೇ, ಬಹುಶಃ ನಿನ್ನೆಯಿಂದ ರಾಜ್ಯ ಮಟ್ಟದಲ್ಲಿ ನಿಮ್ಮ ಅನಿರ್ದಿಷ್ಟ ಕಾಲ ನಾವು ಮುಷ್ಕರವನ್ನು ಪ್ರಾರಂಭ ಮಾಡಿದ್ವಿ. ಬಹುಶಃ ನಿಮ್ಮ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಈ ಸಮಯದಲ್ಲಿ ಇಡ್ತೀರಿ. ಆ ಬೇಡಿಕೆಗಳನ್ನು ನಮ್ಮ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಬೇಕೆನ್ನತಕ್ಕಂಥ ಒಂದು ಮನವಿಯನ್ನು ಕೂಡ ನಮಗೆ ನೀವು ಕೊಟ್ಟಿರುತ್ತೀರಿ. ನಿಮ್ಮ ಪ್ರಮುಖ ಬೇಡಿಕೆಗಳು ಏನೆಂದರೆ, ನಗರ ಸ್ಥಳೀಯ ಸಂಸ್ಥೆಯ ಎಲ್ಲ ನೌಕರರನ್ನು ಬೇರೆಯ ಸರ್ಕಾರಿ ಕರ್ಮಚಾರಿಗಳು ಯಾರಿದ್ದಾರೆ ಅವರಂತೆ ನಮ್ಮನ್ನು ಕೂಡ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕೆನ್ನತಕ್ಕಂಥ ಒಂದು ಬೇಡಿಕೆ. ಮತ್ತೊಂದೇನೆಂದರೆ, ಜ್ಯೋತಿ ಸಂಜೀವಿನಿ ಯೋಜನೆ ಸೇರಿದಂತೆ KGID ಮತ್ತು ಇತರ ಸೌಲಭ್ಯಗಳನ್ನು ಸ್ಯಾನಿಟರಿ ಸೂಪರ್ವೈಸರ್ಸ್, ಕಂಪ್ಯೂಟರ್ ಆಪರೇಟರ್ಸ್, UGD ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ಕಾರ್ಮಿಕರನ್ನು ನಗರ ಸ್ಥಳೀಯ ಸಂಸ್ಥೆಯಿಂದ ನೇರ ಪಾವತಿಗೆ ಒಳಪಡಿಸುವಂಥದ್ದನ್ನು ಅಥವಾ ಒಂದು ಕೂಡ ಪ್ರಮುಖ ಬೇಡಿಕೆ. ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನದಡಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನು ಕಾಯಂ ಮಾಡುವಂಥದ್ದು, ವಿಶೇಷ ನೇಮಕಾತಿಯಡಿ ಕಾಯಂಗೊಂಡ ನೌಕರರಿಗೆ SFC ಅನುದಾನದಿಂದ ವೇತನ ನೀಡುವಂಥದ್ದು. ಹೀಗೆ 5 ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನು ನೀವು ಸರ್ಕಾರದ ಮುಂದೆ ತಾವು ಇಟ್ಟಿದ್ರಿ. ರಾಜ್ಯಾದ್ಯಂತ ನಡೆಯತಕ್ಕಂಥ ಈ ಮುಷ್ಕರ ಏನಿದೆ, ಸಂಬಂಧಪಟ್ಟಂಥ ನಿಮ್ಮ ಈ ಬೇಡಿಕೆಯನ್ನು ನಮ್ಮ ಪುರಸಭೆಯ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಮತ್ತು ನಮ್ಮ ಮುಖಾಂತರ ಸರ್ಕಾರಕ್ಕೆ ಕೆಲಸ ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕಂತ ನಮಗೆ ಕೂಡ ಮನವಿಯನ್ನು ಕೊಟ್ಟಿದ್ದೀರಿ. ಈ ಮನವಿಯನ್ನು ಸರ್ಕಾರಕ್ಕೆ ಕಳಿಸುವುದರ ಮುಖಾಂತರ ನಿಮ್ಮ ಏನು ಈ 5 ಬೇಡಿಕೆ ಏನಿದೆ ಅದನ್ನು ಆದಷ್ಟು ಬೇಗ ಶೀಘ್ರವಾಗಿ ಪರಿಶೀಲಿಸಿ ಆ ಬೇಡಿಕೆಯನ್ನು ಈಡೇರಿಸಬೇಕಂತ ಸರ್ಕಾರಕ್ಕೆ ನಾವು ಈ ಮೂಲಕ ಒತ್ತಡವನ್ನು ತರುತ್ತೇವೆ. ನಿಮ್ಮ ಈ ಆದಷ್ಟು ಬೇಗ ನಿಮ್ಮ ಏನು ಮುಷ್ಕರ ಇದೆ ಸರ್ಕಾರ ಇದನ್ನು ಮನಗಂಡು, ಯಾಕಂದರೆ ಈಗ ತಾನೇ ಹೇಳಿದರು ನಾಳೆಯಿಂದ ನಾವು ಸ್ವಚ್ಛತೆ ಮತ್ತು ನೀರಿನ ಕೆಲಸವನ್ನು ತಾವು ನಿಲ್ಲಿಸ್ತೀರ ಅಂತ. ಇದು ಸ್ವಚ್ಛತೆ ಮತ್ತು ನೀರಿನ ಕೆಲಸವನ್ನು ನಿಲ್ಲಿಸಿದ್ದೇ ಹೌದಾದರೆ ಸಾರ್ವಜನಿಕ ದೊಡ್ಡ ಮಟ್ಟದ ತೊಂದರೆ ಆಗ್ತದೆ. ಆದ್ದರಿಂದ ಸರ್ಕಾರ ಕೂಡಲೇ ಇದನ್ನು ಆದಷ್ಟು ಬೇಗ ಇವತ್ತು ಮಧ್ಯಾಹ್ನದ ಸಂಜೆ ಒಳಗೆ ಈ ಸರ್ಕಾರ ಈ ನಿಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಈಡೇರಿಸಲಿ ಅಂತ ಅವರಲ್ಲಿ ನಮ್ಮ ಹಾಗೆ ನಮಗೆ ಕುಂದಾಪುರ ಪುರಸಭೆಯ ಪೌರ ನೌಕರರ ಅನಿಶ್ಚಿತವಾದಿ ಮುಷ್ಕರಕ್ಕೆ ಮಾಡ್ತಾ ಇದ್ದಾರೆ. ಆ ಮುಷ್ಕರದಲ್ಲಿ ಖಂಡಿತವಾಗಿ ನಿಮ್ಮ ಬೇಡಿಕೆ ಏನೇನಿದೆ
ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಮನಗಟ್ಟಿದ್ದೇವೆ. ಹಾಗೂ ಕುಂದಾಪುರ ನಮ್ಮ ಪುರಸಭೆ ಅಧ್ಯಕ್ಷರಾದ ಅದ್ರ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ಗಮನಕ್ಕೆ ತಂದಿದ್ದಾರೆ. ಹಾಗೆ ನಮ್ಮ ಸದಸ್ಯರಿದ್ದಾರೆ, ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಇದ್ದಾರೆ, ಹಾಗೆ ಉಪಾಧ್ಯಕ್ಷರಿದ್ದಾರೆ. ಅವರೆಲ್ಲರೂ ಗಮನ ಕೂಡ ತಂದಿದ್ದಾರೆ. ಖಂಡಿತವಾಗಿ ನಿಮ್ಮ ಬೇಡಿಕೆ ಈಡೇರಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ಆಸೆ. ಮುಂದಿನ ದಿನದಲ್ಲಿ ಒಂದು ವೇಳೆ ಬೇಡಿಕೆ ಈಡೇರಿದ್ದಲ್ಲಿ ನಮ್ಮ ಕುಂದಾಪುರ ಪೌರ ನೌಕರರು ಹಾಗೂ ನೀರಿನ ನೌಕರರು ಅನಿರ್ದಿಷ್ಟವಾದ ಮುಷ್ಕರಕ್ಕೆ ಭಾಗವಹಿಸಿದರೆ ಎಲ್ಲರಿಗೂ ತೊಂದರೆ ಆಗ್ತದೆ ಅನ್ನೋದ್ರ ಬಗ್ಗೆ ಹೇಳುತ್ತಾ, ನಿಜವಾಗಿ ಖಂಡಿತವಾಗಿ ಇದನ್ನು ಆದಷ್ಟು ಬೇಗ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇವತ್ತಿನ ಒಳಗಡೆ ಅದನ್ನು ಸರಿಪಡಿಸದಿದ್ದಲ್ಲಿ ಮುಂದೆ ಆಗುವಂಥ ಅನಾಹುತಕ್ಕೆ ಯಾರು ಜವಾಬ್ದಾರ ಅನ್ನೋದ್ರ ಬಗ್ಗೆ ನಾವು ಈಗ ಅಲ್ಲಿ ಮಾತಾಡ್ತಿದ್ದೇವೆ. ಹಾಗಾಗಿ ಪೌರ ನೌಕರರ ಬೇಡಿಕೆ ಏನಿದೆ ಅದು ಖಂಡಿತವಾಗಿ ಸಫಲ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ನೌಕರರ ಸಂಘಕ್ಕೆ ನಮ್ಮ ಬೇಡಿಕೆಗಳು ಎಲ್ಲಿಯ ತನಕ ಹೋರಾಟ, ಪೌರ ನೌಕರರಿಗೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು